ನಮಸ್ಕಾರ ಕರ್ನಾಟಕ. ನಾನು ಇವತ್ತು ಟೂ ವೀಲರ್ ಆರ್ಸಿ ಮಾಲೀಕತ್ವದ ಟ್ರಾನ್ಸ್ಫರ್ ಬಗ್ಗೆ ಮಾಹಿತಿ ಹಂಚ್ಕೊಳ್ತೇನೆ. ನೀವು ನಿಮ್ಮ ಬೈಕ್ ಅಥವಾ ಸ್ಕೂಟರ್ ಮಾರಿದಾಗ ಅಥವಾ ಯೂಸ್ಡ್ ಬೈಕ್ ಅಥವಾ ಸ್ಕೂಟರ್ ಖರೀದಿ ಮಾಡಿದಾಗ ಆ ಗಾಡಿಯ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆರ್ಸಿ ಅಂತ ಹೇಳ್ತಾರಲ್ಲ, ಅದರ ಓನರ್ಶಿಪ್ ಬದಲಾಯಿಸಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು 3 ಪ್ರಮುಖ ಅಂಶಗಳನ್ನ ಕವರ್ ಮಾಡ್ಲಿಕ್ಕೆ ನೋಡ್ತಿದ್ದೇನೆ. ಮೊದಲನೇದಾಗಿ, ನೀವು ನಿಮ್ಮ ಬೈಕ್ ಅಥವಾ ಸ್ಕೂಟರ್ ಲೋನ್ ನಲ್ಲಿ ತಗೊಂಡಿದ್ದಲ್ಲಿ ಅದು ಹೈಪೋಥಿಕೇಶನ್ ಅಥವಾ HP ಅಂತ ಆರ್ಸಿ ಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ಹೈಪೋಥಿಕೇಶನ್ ತೆಗೆಸುವ ಜೊತೆಗೆ ಆರ್ಸಿ ಓನರ್ಶಿಪ್ ಟ್ರಾನ್ಸ್ಫರ್ ಹೇಗೆ ಮಾಡೋದು ಅಂತ. ಎರಡನೇದಾಗಿ, ನೀವು ಓನರ್ಶಿಪ್ ಟ್ರಾನ್ಸ್ಫರ್ ಮಾಡಬೇಕಿದ್ರೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದಾಗ ನೀವು ಹೊಸ ಓನರ್ ಅವರ ಹೆಸರು ಮತ್ತು ಫೋನ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಈ ಹೆಸರು ಅಥವಾ ಫೋನ್ ನಂಬರ್ ನೀವು ತಪ್ಪಾಗಿ ಎಂಟರ್ ಮಾಡಿದಲ್ಲಿ ಅದನ್ನ ಹೇಗೆ ಸರಿಪಡಿಸೋದು ಅಂತ. ಮೂರನೇದಾಗಿ, ಆನ್ಲೈನ್ ಆರ್ಸಿ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದಾಗ ಕೊನೆಯ ಹಂತದಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಈ ಪೇಮೆಂಟ್ ಪೇಜ್ ನಲ್ಲಿ ನಿಮಗೆ ಎರರ್ ಬಂದ್ರೆ ಅದನ್ನ ಹೇಗೆ ಸರಿಪಡಿಸೋದು ಅಂತ. ಈ 3 ಅಂಶಗಳ ಬಗ್ಗೆ ನಿಮ್ಗೆ ಆನ್ಲೈನ್ ಅಲ್ಲಿ ಆಗ್ಲಿ ಅಥವಾ ಬೇರೆಯವ್ರ ಹತ್ರ ಸುಲಭವಾಗಿ ಉತ್ತರ ಸಿಗ್ಲಿಕ್ಕಿಲ್ಲ, ಹಾಗಾಗಿ ವಿಡಿಯೋ ಮಾಡ್ತಿದ್ದೇನೆ. ನೀವು ಬ್ರೋಕರ್ ಮುಖಾಂತರ ಹೈಪೋಥಿಕೇಶನ್ ತೆಗೆಸಿ ಆರ್ಸಿ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಹೇಳಿದ್ರೆ ನಿಮಗೆ ಕಡಿಮೆ ಅಂದ್ರೂ 2,500 4,000 ಚಾರ್ಜ್ ಮಾಡ್ತಾರೆ. ಹೈಪೋಥಿಕೇಶನ್ ಬಗ್ಗೆ ಮಾತಾಡ್ತೇನೆ. ಆಗ್ಲೇ ಹೇಳಿದ ಹಾಗೆ, ನೀವು ನಿಮ್ಮ ಬೈಕ್ ಅಥವಾ ಸ್ಕೂಟರ್ ಅನ್ನ ಲೋನ್ ನಲ್ಲಿ ತಗೊಂಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಲ್ಲಿ ಅದು ಹೈಪೋಥಿಕೇಶನ್ ಅಂತ ರಿಜಿಸ್ಟರ್ ಆಗಿರುತ್ತೆ. ಇನ್ ಕೇಸ್ ನೀವು ಹೈಪೋಥಿಕೇಶನ್ ತೆಗೆಸಲಿಲ್ಲ ಅಂತ ಹೇಳಿದ್ರೆ ನೀವು ಓನರ್ಶಿಪ್ ಟ್ರಾನ್ಸ್ಫರ್ ಮಾಡೋ ಸಮಯದಲ್ಲಿ ಅದನ್ನ ತೆಗೆಸಲೇಬೇಕಾಗುತ್ತೆ. ಹೈಪೋಥಿಕೇಶನ್ ತೆಗೆಸ್ಲಿಕ್ಕೆ ನಿಮಗೆ ಪ್ರಮುಖವಾಗಿ 2 ಫಾರ್ಮ್ಗಳು ಬೇಕಾಗುತ್ತೆ. ನೀವು ಯಾವ ಬ್ಯಾಂಕ್ ಇಂದ ಅಥವಾ ಯಾವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಲೋನ್ ತಗೊಂಡಿರ್ತೀರೋ ಅಲ್ಲಿಂದ ನಿಮ್ಗೆ 2 ಫಾರ್ಮ್ ಬೇಕಾಗುತ್ತೆ. ಒಂದು NOC ಅಂತ, ನೋ ಒಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ. ನೀವು ಯಾವ ಫೈನಾನ್ಷಿಯಲ್ ಹತ್ರ ಲೋನ್ ತಗೊಂಡಿರ್ತೀರೋ ಅವರ ಒಂದು ಪತ್ರ ಬೇಕಾಗುತ್ತೆ. ಆ ಪತ್ರದಲ್ಲಿ ಅವರು ಕ್ಲಿಯರ್ ಆಗಿ ತಿಳಿಸಿರ್ತಾರೆ ನಿಮ್ಮ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಅಂತ. ಎರಡನೇ ಫಾರ್ಮ್ 35 ಅಂತ. ಈ 2 ಫಾರ್ಮ್ ಗಳನ್ನ ನೀವು ನಿಮ್ಮ ಬ್ಯಾಂಕ್ ಹತ್ರ ಅಥವಾ ಫೈನಾನ್ಷಿಯಲ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಅದರ ಕಾಪಿ ಇಟ್ಕೊಳ್ಬೇಕಾಗುತ್ತೆ. ನೀವು ಹೈಪೋಥಿಕೇಶನ್ ರಿಮೂವಲ್ ಜೊತೆ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡೋರಿದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಮೊದಲನೇದಾಗಿ, ನಿಮ್ಮ ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇಂದ NOC ಅಂಡ್ ಫಾರ್ಮ್ 35. ಫಾರ್ಮ್ 35 ಅಲ್ಲಿ ನಿಮ್ಮ ಸಿಗ್ನೇಚರ್ ಇರಬೇಕಾಗುತ್ತೆ. ನಿಮ್ಮ ಒರಿಜಿನಲ್ ಆರ್ಸಿ, ಗಾಡಿ ಮೇಲಿರುವ ಇನ್ಶೂರೆನ್ಸ್ ಕಾಪಿ, ಗಾಡಿಯ ಎಮಿಷನ್ ಟೆಸ್ಟ್ ಕಾಪಿ, ನಿಮ್ಮ ಗಾಡಿ ಯಾರು ತಗೊಳ್ತಾರೋ ಅಂದರೆ ಬೈಯರ್ ಅವರ ಅಡ್ರೆಸ್ ಅಂಡ್ ID ಪ್ರೂಫ್, ಫಾರ್ಮ್ 29 ಅದರ 2 ಕಾಪಿ, ಫಾರ್ಮ್ 30 ಇದರ 2 ಕಾಪಿ. ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ರೆಡಿ ಇದ್ದಾಗ ನಾವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಸ್ಟಾರ್ಟ್ ಮಾಡಬಹುದು. ಈಗ ನಾವು ಆನ್ಲೈನ್ ನಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಗೆ ಅಪ್ಲಿಕೇಶನ್ ಹೇಗೆ ಸಬ್ಮಿಟ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ, ನೀವು ಗೂಗಲ್ ಗೆ ಹೋಗಿ ಪರಿವಾಹನ್ ಅಂತ ಸರ್ಚ್ ಮಾಡಬೇಕು. ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಪರಿವಾಹನ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಆನ್ಲೈನ್ ಸರ್ವಿಸಸ್ ಗೆ ಹೋಗಿ ವೆಹಿಕಲ್ ರಿಲೇಟೆಡ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ, ನೀವು ನಿಮ್ಮ ರಾಜ್ಯದ ಹೆಸರು ಚೂಸ್ ಮಾಡಬೇಕು. ನಿಮ್ಗೆ ಇಲ್ಲಿ ಚೂಸ್ ಆಪ್ಷನ್ ಟು ಅವೈಲ್ ಸರ್ವಿಸಸ್ ಅಂತ 2 ಆಪ್ಷನ್ ಸಿಗುತ್ತದೆ. ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್, ಮತ್ತೊಂದು ರಿಜಿಸ್ಟ್ರಿಂಗ್ ಅಥಾರಿಟಿ ಅಂತ. ನೀವು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕ್ಲಿಕ್ ಮಾಡಬೇಕು, ಇಲ್ಲಾಂದ್ರೆ ಇಲ್ಲಿ ಏನು ಎಂಟರ್ ಮಾಡ್ಲಿಕ್ಕೆ ಆಗುದಿಲ್ಲ. ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕ್ಲಿಕ್ ಮಾಡಿ ನೀವು ನಿಮ್ಮ ವೆಹಿಕಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ನೀವು ನಿಮ್ಮ ವೆಹಿಕಲ್ ನಂಬರ್ ಎಂಟರ್ ಮಾಡಿದ ನಂತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಅಕ್ಸೆಪ್ಟ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನಿಮ್ಗೊಂದು ಪಾಪ್ಅಪ್ ಬರುತ್ತೆ, ಅದರಲ್ಲಿ ಮತ್ತೆ ಪ್ರೊಸೀಡ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಿಮ್ಗೆ ಆನ್ಲೈನ್ ನಲ್ಲಿ ಯಾವ ಸರ್ವಿಸಸ್ ಇದೆಯೋ ಅದರದ್ದೆಲ್ಲ ಲಿಸ್ಟ್ ಇಲ್ಲಿ ಸಿಗುತ್ತೆ. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಆನ್ಲೈನ್ ಅಪ್ಲಿಕೇಶನ್ ನ ಗಾಡಿ ಮಾರುವವರು ಅಥವಾ ಸೆಲ್ಲರ್ ಇವರೇ ಸ್ಟಾರ್ಟ್ ಮಾಡಬೇಕು. ಇವರು ಸ್ಟಾರ್ಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಆ ಅಪ್ಲಿಕೇಶನ್ ನಂಬರ್ ಯೂಸ್ ಮಾಡಿ ಗಾಡಿ ತಗೊಳ್ಳೋರು ಅಥವಾ ಬೈಯರ್ ಅವರು ಅಪ್ಲಿಕೇಶನ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಸೊ ಡೈರೆಕ್ಟ್ ಆಗಿ ಬೈಯರ್ ಅಥವಾ ಗಾಡಿ ತಗೊಂಡವರು ಈ ಪ್ರಾಸೆಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ಅಪ್ಲೈ ಫಾರ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಸೆಲ್ಲರ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕೆಲವು ಮ್ಯಾಂಡೇಟರಿ ಪ್ರೀ ಚೆಕ್ಸ್ ಇರುತ್ತೆ, ಅದನ್ನೆಲ್ಲ ಓದಿ ನೀವು ಐ ಹ್ಯಾವ್ ರೆಡ್ ದ ಪ್ರೀ ಚೆಕ್ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ ಅಂತ ಇಲ್ಲಿ ಚೆಕ್ ಮಾರ್ಕ್ ಹಾಕಿ ಪ್ರೊಸೀಡ್ ಬಟನ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಗಾಡಿಯ ಚಾಸಿ ನಂಬರ್ ಹಾಕ್ಬೇಕಾಗುತ್ತೆ. ಕೇವಲ ಲಾಸ್ಟ್ 5 ಡಿಜಿಟ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಆರ್ಸಿ ನಂಬರ್ ನಿಮ್ಮ ಇನ್ಶೂರೆನ್ಸ್ ಕಾಪಿಯಲ್ಲಾಗ್ಲಿ ಇಲ್ಲ ಒರಿಜಿನಲ್ ಆರ್ಸಿ ಕಾರ್ಡ್ ನಲ್ಲಿ ಡೀಟೇಲ್ಸ್ ಇರುತ್ತೆ. ನೀವು ಅದರ ಲಾಸ್ಟ್ 5 ನಂಬರ್ ಇಲ್ಲಿ ಹಾಕಿದ ನಂತರ ವೆರಿಫೈ ಡೀಟೇಲ್ಸ್ ಅಂತ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್, ನಿಮೆಂಟಿಕೇಶನ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ನೀವು ಯೂಸಿಂಗ್ ಮೊಬೈಲ್ OTP ಅಂತ ಕ್ಲಿಕ್ ಮಾಡಬಹುದು.
ಜನರೇಟ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಒಂದು ಬರುತ್ತೆ. OTP ಎಂಟರ್ ಮಾಡಿದ ನಂತರ ಸಬ್ಮಿಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಗಾಡಿ ಆಲ್ರೆಡಿ ಹೈಪೋಥಿಕೇಶನ್ ಅಲ್ಲಿ ಇದ್ರೆ ನಿಮ್ಗೆ ಮೂರು ಆಪ್ಷನ್ ಸಿಗುತ್ತೆ: ಟ್ರಾನ್ಸ್ಫರ್ ಆಫ್ ಓನರ್ಶಿಪ್, ಟರ್ಮಿನೇಷನ್ ಆಫ್ ಹೈಪೋಥಿಕೇಶನ್, ಕಂಟಿನ್ಯೂಯೇಷನ್ ಆಫ್ ಹೈಪೋಥಿಕೇಶನ್ ಅಂತ. ನೀವು ಇನ್ ಕೇಸ್ ನಿಮ್ಮ ಗಾಡಿ ಆಲ್ರೆಡಿ ಹೈಪೋಥಿಕೇಶನ್ ಅಲ್ಲಿ ಇದ್ರೆ ನೀವು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಸೆಲೆಕ್ಟ್ ಮಾಡಿದ ಕೂಡಲೇ ಟರ್ಮಿನೇಷನ್ ಆಫ್ ಹೈಪೋಥಿಕೇಶನ್ ಕೂಡ ಆಟೋಮ್ಯಾಟಿಕಲಿ ಸೆಲೆಕ್ಟ್ ಆಗುತ್ತೆ. ನೀವು ಈ ಆಪ್ಷನ್ಸ್ ಚೂಸ್ ಮಾಡಿದ ನಂತರ ಪೇಜ್ ಅನ್ನ ಸ್ಕ್ರಾಲ್ ಡೌನ್ ಮಾಡಬೇಕು. ಇಲ್ಲಿ ನೀವು ಬಯರ್ಸ್ ಡೀಟೇಲ್ಸ್ ಎಂಟರ್ ಮಾಡ್ಲಿಕ್ಕೆ ಇರ್ತದೆ. ಪರ್ಪಸ್ ಸೇಲ್ ಅಂತ ಆಲ್ರೆಡಿ ಪ್ರಿಫಿಲ್ಡ್ ಆಗಿರುತ್ತೆ. ಓನರ್ಶಿಪ್ ಟೈಪ್ ಇಂಡಿವಿಜುವಲ್ ಅಂತ ಪ್ರಿಫಿಲ್ ಆಗಿರುತ್ತೆ, ನೀವು ಇಂಡಿವಿಜುವಲ್ ಹಾಗೆ ಬಿಡಬಹುದು. ಸೇಲ್ ಅಮೌಂಟ್ ಎಂಟರ್ ಮಾಡಬೇಕು. ನಿಮ್ಮ ತಂದೆಯ ಅಥವಾ ಸೆಲ್ಲರ್ಸ್ ತಂದೆಯ ಹೆಸರು ಆಸ್ ಪರ್ ಆಧಾರ್ ಕಾರ್ಡ್ ಇಲ್ಲಿ ಎಂಟರ್ ಮಾಡಬೇಕು. ನೀವು ಗಾಡಿಯನ್ನು ಮಾರಿದ ದಿನಾಂಕ ಆಸ್ ಪರ್ ಫಾರ್ಮ್ 29, ನೀವು ಯಾವತ್ತು ಗಾಡಿಯನ್ನ ಸೇಲ್ ಮಾಡ್ತೀರೋ ಅವತ್ತು ಫಾರ್ಮ್ 29ಗೆ ಸೈನ್ ಹಾಕ್ಸ್ಕೊಂಡಿರ್ತೀರಿ, ಅದರ ಪ್ರಕಾರ ಡೇಟ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗ್ತದೆ. ಹೊಸ ಓನರ್ ಹೆಸರು ಆಧಾರ್ ಕಾರ್ಡ್ ಪ್ರಕಾರ ಎಂಟರ್ ಮಾಡಿ. ಹೊಸ ಓನರ್ನ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ಒಂದು ನೋಟಿಫಿಕೇಶನ್ ಕ್ಲಿಯರ್ ಆಗಿ ಹೇಳ್ತದೆ ಬಯರ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಹಾಕ್ಬೇಕಂತ. ನೆಕ್ಸ್ಟ್ ನೀವು ಹೈಪೋಥಿಕೇಶನ್ ಟರ್ಮಿನೇಷನ್ ಡೀಟೇಲ್ಸ್ ಅಂತ ಟ್ಯಾಬ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಹೈಪೋಥಿಕೇಶನ್ ಡೀಟೇಲ್ಸ್ ಸಿಗುತ್ತೆ. ಇದನ್ನ ನೀವು ಟರ್ಮಿನೇಟ್ ಅಂತ ಕ್ಲಿಕ್ ಮಾಡಿ. ಈ ಟರ್ಮಿನೇಟ್ ಅಂತ ಕ್ಲಿಕ್ ಮಾಡಿದಾಗ ನೀವು ಡೇಟ್ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಬ್ಯಾಂಕ್ ಅಥವಾ ಫೈನಾನ್ಷಿಯರ್ ಇಂದ ಸಿಕ್ಕಿದ NOC ಅಲ್ಲಿ ಒಂದು ಡೇಟ್ ಎಂಟರ್ ಆಗಿರುತ್ತೆ, ಆ ಡೇಟ್ ಅನ್ನ ಚೂಸ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿ. ಡು ಯು ವಾಂಟ್ ಟು ಟರ್ಮಿನೇಟ್ ಅಂತ ಮತ್ತೆ ಎಸ್ ಅಂತ ಕ್ಲಿಕ್ ಮಾಡಿ. ಒಮ್ಮೆ ನೀವು ಟರ್ಮಿನೇಟ್ ಅಂತ ರಿಜಿಸ್ಟರ್ ಮಾಡಿದ್ಮೇಲೆ ಪ್ಲೀಸ್ ಕನ್ಫರ್ಮ್ ದ ಟ್ರಾನ್ಸ್ಫರಿ ಅಥವಾ ಬಯರ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಮತ್ತೊಮ್ಮೆ ಡಬಲ್ ಕನ್ಫರ್ಮೇಶನ್ ಕೇಳುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿ. ನೀವು ಸೇವ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮಗೊಂದು ಅರ್ಜಿಯ ನಂಬರ್ ಸಿಗುತ್ತೆ, ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಈ ಅಪ್ಲಿಕೇಶನ್ ನಂಬರ್ ಬೈಯರ್ ಅಥವಾ ಗಾಡಿ ತಗೊಂಡವರ ಮೆಸೇಜ್ಗೂ ಹೋಗಿರುತ್ತೆ, ಅವ್ರಿಗೊಂದು SMS ಬಂದಿರುತ್ತೆ, ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಈ ಅಪ್ಲಿಕೇಶನ್ ನಂಬರ್ ಯೂಸ್ ಮಾಡಿ ಬೈಯರ್ ಅಥವಾ ಗಾಡಿಯ ಹೊಸ ಓನರ್ ಈ ಅಪ್ಲಿಕೇಶನ್ ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ಹಂತದಲ್ಲಿ ಬೈಯರ್ಸ್ ಡೀಟೇಲ್ಸ್ ಏನಾದ್ರು ರಾಂಗ್ ಆಗಿ ಹಾಕಿದ್ರೆ ನಿಮ್ಗೆ ಆನ್ಲೈನ್ ನಲ್ಲಿ ಅದು ಕರೆಕ್ಷನ್ ಮಾಡೋ ಆಪ್ಷನ್ ಸಿಗಲ್ಲ. ಇದು RTO ವೈಸ್ ಬೇರೆ ಬೇರೆ ಆಪ್ಷನ್ ಇರ್ಬೋದು, ಆದ್ರೆ ಕರ್ನಾಟಕ RTOಗೆ ಆನ್ಲೈನ್ ನಲ್ಲಿ ಕರೆಕ್ಷನ್ ಆಪ್ಷನ್ ಇರೋದಿಲ್ಲ. ಸೊ ನೀವು ಹೊಸ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮ್ಗೆ ಎರರ್ ಮೆಸೇಜ್ ಬರುತ್ತೆ. ತೋರಿಸ್ತೀನಿ ನಿಮ್ಗೆ. ನೀವು ಗಾಡಿ ನಂಬರ್ ವಾಪಸ್ ಎಂಟರ್ ಮಾಡಿ, ನೀವು ಕಂಡೀಷನ್ ಅಕ್ಸೆಪ್ಟ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ, ಮತ್ತೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನೀವು ಹೊಸ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಣ ಅಂತ ಹೋದ್ರೆ ನಿಮ್ಗೆ ಏನ್ ಮೆಸೇಜ್ ಬರುತ್ತೆ ಅಂತ ತೋರಿಸ್ತೀನಿ. ಈ ರೀತಿಯಾದ ಒಂದು ಮೆಸೇಜ್ ಬರುತ್ತೆ, ಕ್ಲಿಯರ್ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಅಂತ ಆಪ್ಷನ್ ಇರುತ್ತೆ. ನೀವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದ ಮೆಸೇಜ್ ಬರುತ್ತೆ. ಈ ಮೆಸೇಜ್ ಏನ್ ಹೇಳುತ್ತೆ ಅಂದ್ರೆ ನೀವು ಟ್ರಾನ್ಸಾಕ್ಷನ್ ಕ್ಲಿಯರ್ ಮಾಡ್ಬೇಕಾಗುತ್ತೆ ಅಂತ. ಹಾಗೆ ಇದೊಂದು ಆಪ್ಷನ್ ಕೂಡ ಕೊಡುತ್ತೆ, ನೀವು ಸ್ಟ್ಯಾಟಸ್ ಮೆನ್ಯೂಗೆ ಹೋಗಿ ರಿವೆರಿಫೈ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಅಂತ ಕ್ಲಿಕ್ ಮಾಡ್ಬೇಕಂತ. ಈ ರಿವೆರಿಫೈ ಪೇಮೆಂಟ್ ಟ್ರಾನ್ಸಾಕ್ಷನ್ ಆಪ್ಷನ್ ನ ಸ್ಟ್ಯಾಟಸ್ ಅಂತ ಟ್ಯಾಬಿಗೆ ಕ್ಲಿಕ್ ಮಾಡಿ, ಇಲ್ಲಿ ಆಪ್ಷನ್ ಸಿಗುತ್ತೆ. ಆದ್ರೆ ನೀವು ಇದನ್ನ 15 ನಿಮಿಷ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ 15 ನಿಮಿಷ ನಂತರ ಟ್ರೈ ಮಾಡಬಹುದು. 15 ನಿಮಿಷದ ಮುಂಚೆ ಟ್ರೈ ಮಾಡಿದ್ರೆ ನಿಮ್ಗೆ ಮೆಸೇಜ್ ಬರುತ್ತೆ, ಎರರ್ ಮೆಸೇಜ್ ಬರುತ್ತೆ. ತೋರಿಸ್ತೇನೆ ನಿಮ್ಗೆ ಈ ರೀತಿಯಾದ ಮೆಸೇಜ್ ಬರುತ್ತೆ. 15 ನಿಮಿಷದ ನಂತರ ವಾಪಸ್ ಟ್ರೈ ಮಾಡಿ ಅಂತ ಮೆಸೇಜ್ ಹೇಳುತ್ತೆ. ಈಗ ನನ್ನ ಎರಡನೇ ಪಾಯಿಂಟ್ ಅನ್ನ ಕವರ್ ಮಾಡ್ತೀನಿ. ನೀವು ಓನರ್ಶಿಪ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಿದ್ರೆ ಗಾಡಿಯ ಹೊಸ ಓನರ್ ಅಥವಾ ಬೈಯರ್ ಡೀಟೇಲ್ಸ್ ರಾಂಗ್ ಆಗಿ ಎಂಟರ್ ಮಾಡಿದ್ರೆ ಅದು ಹೇಗೆ ಕರೆಕ್ಟ್ ಮಾಡೋದು ಅಂತ. ಇಲ್ಲಿ 2 ಆಪ್ಷನ್ಸ್ ಇರುತ್ತೆ. ಒಂದು, ನಿಮ್ಮ ಗಾಡಿ ಯಾವ RTO ರಿಜಿಸ್ಟರ್ ಆಗಿರುತ್ತೋ ಆ RTOಗೆ ನೀವು ಹೋಗ್ಬೇಕಾಗುತ್ತೆ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಬೇಕಾಗುತ್ತೆ. ಕೇವಲ ಆ RTOಗೆ ಕ್ಯಾನ್ಸಲೇಷನ್ ಆಪ್ಷನ್ ಇರುತ್ತೆ. ಇದಕ್ಕೆ ಅವ್ರು ಯಾವುದೇ ರೀತಿಯಾದ ಚಾರ್ಜ್ ಮಾಡೋದಿಲ್ಲ. ಎರಡನೇ ಆಪ್ಷನ್ ಇದು ಸ್ವಲ್ಪ ಟ್ರಿಕಿ ಇದೆ. ನೀವು ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತೀರಾ, ಬಟ್ ಬೈಯರ್ಸ್ ಡೀಟೇಲ್ಸ್ ರಾಂಗ್ ಆಗಿ ಹಾಕಿರ್ತೀರಾ. ನಿಮ್ಗೆ ಹೊಸ ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ ಹೋದಾಗ ನಿಮ್ಗೆ ಮೆಸೇಜ್ ಬರುತ್ತೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಿ ಅಂತ. ಇಂಥ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನೀವು ಮತ್ತೆ ಆನ್ಲೈನ್ ಸರ್ವಿಸಸ್ಗೆ ಹೋಗ್ಬೇಕಾಗುತ್ತೆ. ವೆಹಿಕಲ್ ರಿಲೇಟೆಡ್ ಸರ್ವಿಸಸ್ ಚೂಸ್ ಮಾಡಿ, ಕರ್ನಾಟಕ ಅಂತ ಚೂಸ್ ಮಾಡಿ, ನಿಮ್ಮ ವೆಹಿಕಲ್ ನಂಬರ್ನ ಎಂಟರ್ ಮಾಡಿ, ಟರ್ಮ್ಸ್ ಅಕ್ಸೆಪ್ಟ್ ಮಾಡಿ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ, ಮತ್ತೊಮ್ಮೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸ್ಟ್ಯಾಟಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಕೆಳಗೆ ರಿವೆರಿಫೈ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಅಂತ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಶೋ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ.
ಅವಾಗ ನಿಮ್ಮ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಇರೋ ಅಪ್ಲಿಕೇಶನ್ ನೀವು ನೋಡ್ಬೋದು. ಈ ಪರಿಸ್ಥಿತಿಯಲ್ಲಿ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೀವಿ, ಪೇಮೆಂಟ್ ಇನ್ನು ಮಾಡಿಲ್ಲ, ಆದ್ರೂ ಕೂಡ ನಾವು ರಿವೆರಿಫೈ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ 2 ಆಪ್ಷನ್ ಇರುತ್ತೆ, ಚೆಕ್ ಟು ಬ್ಯಾಂಕ್, ಬ್ಯಾಕ್ ಅಂತ. ನೀವು ಇನ್ ಕೇಸ್ ಪೇಮೆಂಟ್ ಆಲ್ರೆಡಿ ಮಾಡಿದ್ರೆ ಚೆಕ್ ಟು ಬ್ಯಾಂಕ್ ಅನ್ನೋದು ಒಂದು ನೋಟಿಫಿಕೇಶನ್ ಟ್ರಿಗರ್ ಮಾಡುತ್ತೆ, ನೀವು ಯಾವ ಬ್ಯಾಂಕ್ ಇಂದ ಪೇಮೆಂಟ್ ಮಾಡಿರ್ತೀರೋ ಆ ಬ್ಯಾಂಕಿಗೆ. ನಂತರ ಬ್ಯಾಂಕ್ ಪೇಮೆಂಟ್ ವೆರಿಫೈ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗುವ ಚಾನ್ಸಸ್ ಇದೆ. ಬಟ್ ನಾವಿಲ್ಲಿ ಪೇಮೆಂಟ್ ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ನೋಡ್ತಿದೀವಿ, ಹಾಗಾಗಿ ನಾವು ಮೆಸೇಜ್ ಟ್ರಿಗರ್ ಆದ್ರೂ ಕೂಡ ಅದು ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಮೆಸೇಜ್ ಬರಬೇಕು, ಯಾಕಂದ್ರೆ ನಾವು ಯಾವುದೇ ರೀತಿಯಾದ ಪೇಮೆಂಟ್ ಡೀಟೇಲ್ಸ್ ಎಂಟರ್ ಮಾಡಿಲ್ಲ ಇಲ್ಲಿ. ಸೊ ನೀವು ಚೆಕ್ ಟು ಬ್ಯಾಂಕ್ ಅಂತ ಕ್ಲಿಕ್ ಮಾಡಿ, ಕನ್ಫರ್ಮ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ, ನಿಮಗೆ ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಮೆಸೇಜ್ ಬರುತ್ತೆ. ಈ ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಮೆಸೇಜ್ ಬಂದಾಗ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ನೀವು ಈಗ ಹೊಸ ಅಪ್ಲಿಕೇಶನ್ ಶುರು ಮಾಡಬಹುದು. ಹೊಸ ಅಪ್ಲಿಕೇಶನ್ ಶುರು ಮಾಡಿದಾಗ ನೀವು ಬಯರ್ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಹಾಕಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬಹುದು. ಈಗ 3ನೇ ಸಂಗತಿ ಬಗ್ಗೆ ಮಾತಾಡ್ತೇನೆ. ಇದು ಬೈಯರ್ ಅಥವಾ ಗಾಡಿಯ ಹೊಸ ಓನರ್ಗೆ ಅನ್ವಯಿಸುತ್ತೆ. ಸೆಲ್ಲರ್ ಒಂದ್ಸಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಕೂಡಲೇ ಬೈಯರ್ಗೆ ಒಂದು SMS ಬರುತ್ತೆ, ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆ ಅಪ್ಲಿಕೇಶನ್ ನಂಬರ್ ಇಟ್ಕೊಂಡು ಹೇಗೆ ಮುಂದುವರಿಯೋದಂತ ತೋರಿಸ್ತೇನೆ. ಮತ್ತೆ ಪರಿವಾಹನ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಸರ್ವಿಸಸ್ಗೆ ಹೋಗಿ ವೆಹಿಕಲ್ ರಿಲೇಟೆಡ್ ಸರ್ವಿಸಸ್ ನ ಕ್ಲಿಕ್ ಮಾಡಬೇಕು. ಸ್ಟೇಟ್ ನೇಮ್ ಕರ್ನಾಟಕ ಅಂತ ಚೂಸ್ ಮಾಡಬೇಕು. ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಟರ್ಮ್ಸ್ ಅಕ್ಸೆಪ್ಟ್ ಮಾಡಿ, ಪ್ರೊಸೀಡ್ ಬಟನ್ ಕ್ಲಿಕ್ ಮಾಡಿ, ಮತ್ತೆ ಪ್ರೊಸೀಡ್ ಅಂತ ಹೊತ್ತಬೇಕು. ಈ ಸಲ ಅಪ್ಲೈ ಫಾರ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಬೈಯರ್, ಯಾಕಂದ್ರೆ ಇದು ಹೊಸ ಓನರ್ ಮಾಡಬೇಕಾದಂತಹ ಪ್ರಕ್ರಿಯೆ. ಸೊ ಅಪ್ಲೈ ಫಾರ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಬೈಯರ್ ಅಂತ ಚೂಸ್ ಮಾಡಬೇಕು. ಪ್ರೀ ಚೆಕ್ ಇನ್ಸ್ಟ್ರಕ್ಷನ್ಸ್ ನ ಕ್ಲಿಕ್ ಮಾಡಿ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಯಾವುದು ನಿಮ್ಮ SMS ಗೆ ಬಂದಿರುತ್ತೋ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ವೆರಿಫೈ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಬೈಯರ್ಸ್ ಫೋನ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ OTP ಬೈಯರ್ಗೆ ಜನರೇಟ್ ಆಗುತ್ತೆ. OTP ಅನ್ನ ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ನಂತರ ನಿಮಗೆ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು, ಹಾಗೆ ನಿಮ್ಮ ಪ್ಯಾನ್ ನಂಬರ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಅಡ್ರೆಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ ನಂತರ ನೀವು RTO ನ ಸೆಲೆಕ್ಟ್ ಮಾಡಬೇಕಾಗ್ತದೆ. ನಿಮ್ಮ ಗಾಡಿ ಎಲ್ಲಿ ರಿಜಿಸ್ಟರ್ ಆಗಿದೆಯೋ ಆ RTO ನ ಚೂಸ್ ಮಾಡಬೇಕು. ನಂತರ ನೀವು ಫೀಸ್ ಅನ್ನ ನೋಡ್ಬೋದು. ನೀವು ಬ್ರೋಕರೇಜ್ ಮುಖಾಂತರ ಹೋಗೋದಿದ್ರೆ ಆಗ್ಲೇ ಹೇಳಿದಾಗೆ ನಿಮ್ಗೆ 2,500 4,000 ಖರ್ಚಿರುತ್ತೆ. ಆದ್ರೆ ನೀವೇ ಈ ಓನರ್ಶಿಪ್ ಟ್ರಾನ್ಸ್ಫರ್, ಹೈಪೋಥಿಕೇಶನ್ ರಿಮೂವಲ್ ಎಲ್ಲವನ್ನು ನೀವೇ ಮಾಡ್ತೀನಿ ಅಂತ ಹೇಳೋದಾದ್ರೆ ನಿಮಗೆ ಕೇವಲ 600 ಚಿಲ್ಲರೆ ಆಗುತ್ತೆ. 537 ರೂಪಾಯಿ ಅಪ್ಲಿಕೇಶನ್ ಟರ್ಮಿನೇಷನ್, ಓನರ್ಶಿಪ್, ಸ್ಮಾರ್ಟ್ ಕಾರ್ಡ್ ಫೀ, ಪೋಸ್ಟಲ್ ಫೀ ಸೇರಿ ಆಗುತ್ತೆ. ಪ್ಲಸ್ 75 ಸರ್ವಿಸ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಸೊ ನಿಮ್ಗೆ 600 ರೂಪಾಯಲ್ಲಿ ಈ ಪ್ರಾಸೆಸ್ ಎಲ್ಲ ಮುಗಿದು ಹೋಗುತ್ತೆ. ಪೇ ನೌ ಅಂತ ಕ್ಲಿಕ್ ಮಾಡಿ ಪೇಮೆಂಟ್ ನ ಕಂಪ್ಲೀಟ್ ಮಾಡಬಹುದು. ನೀವೊಮ್ಮೆ ಪೇ ನೌ ಅಂತ ಕ್ಲಿಕ್ ಮಾಡಿದ್ಮೇಲೆ ಹೊಸ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಖಜಾನೆ ಅಂತ ಚೂಸ್ ಮಾಡಬೇಕು. ಟರ್ಮ್ಸ್ ಅಕ್ಸೆಪ್ಟ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ಒಮ್ಮೊಮ್ಮೆ ಸರ್ವರ್ ಪ್ರಾಬ್ಲಮ್ ಇಂದ ಅಥವಾ ಬೇರೆ ಯಾವುದೇ ರೀತಿಯ ಕಾರಣಗಳಿಂದ ಪೇಮೆಂಟ್ ಫೇಲಿಯರ್ ಆಗ್ಬೋದು, ಈ ತರಹದ ಮೆಸೇಜ್ ಬರ್ಬೋದು. ಈ ತರಹದ ಪ್ರಾಬ್ಲಮ್ ಬಂದಾಗ 2ನೇ ಪಾಯಿಂಟ್ ಅಲ್ಲಿ ಕವರ್ ಮಾಡಿದಾಗೆ ಮತ್ತೆ 2 ಆಪ್ಷನ್ಸ್ ಇರುತ್ತೆ. ಒಂದು RTO ಹೋಗಿ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಬಹುದು. ನೀವು 2ನೇ ಆಪ್ಷನ್ ಫಾಲೋ ಮಾಡಬಹುದು. ನೀವು ಟ್ರಾನ್ಸಾಕ್ಷನ್ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಪೇಜ್ಗೆ ಹೋಗಿ ವೆರಿಫೈ ಟ್ರಾನ್ಸಾಕ್ಷನ್ ಮಾಡಿ ಚೆಕ್ ನೌ ಅಂತ ಕ್ಲಿಕ್ ಮಾಡಿದಾಗ ಟ್ರಾನ್ಸಾಕ್ಷನ್ ಫೇಲಿಯರ್ ಆಗುತ್ತೆ. ಇಲ್ಲಿ ಟ್ರಾನ್ಸಾಕ್ಷನ್ ಫೇಲಿಯರ್ ಆಗಿಲ್ಲ ಅಂದ್ರೂ ನೀವು 24 hours ನಂತರ ಮತ್ತೆ ಟ್ರೈ ಮಾಡಬಹುದು. ಟ್ರಾನ್ಸಾಕ್ಷನ್ ಫೇಲಿಯರ್ ಆಗುತ್ತೆ, ನೀವು ಅವಾಗ ಹೊಸ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಈ ಮಾಹಿತಿಯೊಂದಿಗೆ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ಇವತ್ತಿನ ವಿಡಿಯೋ ಯಾವುದೇ ರೀತಿಯಲ್ಲಿ ಹೆಲ್ಪ್ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆ ಯಾರಾದರೂ ಈ ತರದ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.